ಆತ್ಮೀಯರೇ ನಮಸ್ಕಾರ. ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿ ಗಣಿತ ಪ್ರಕಾಶ ನಮ್ಮ ಸುತ್ತಿನ ದೊಡ್ಡ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು 5ನೇ ವಿಡಿಯೋ ಇದಾಗಿದೆ. ತಾವು ಗಮನಿಸಬಹುದು, ಕ್ರಿಯಾಶೀಲ ಚಿಟ್ಟಿಯಲ್ಲಿ ನಿಮಗಾಗಿ ಕೆಲವು ಪ್ರಶ್ನೆಗಳು ಇದಾವಂತೆ. ಚಿಟ್ಟಿ ನಮಗೋಸ್ಕರ ಏನೋ ಕೆಲವೊಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ, ನೋಡೋಣ. ನೀವು ಸರಿಯಾಗಿ 30 ಬಾರಿಯಷ್ಟೇ ಗುಂಡಿಗಳನ್ನು ಒತ್ತಬೇಕು. ನೀವು ಮಾಡಬಹುದಾದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ನೀವು ಮಾಡಬಹುದಾದ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಅರ್ಥ ಆಗ್ತಿದ್ಯಾ? ಅಂದ್ರೆ ಚಿಟ್ಟಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಆ ಒಂದು ಕ್ಯಾಲ್ಕುಲೇಟರ್ ಇರ್ತಕ್ಕಂಥದ್ದು 1, 10, 100, 1000, 10,000, 1,00,000 ಈ ಬಟನ್ಸ್ಗಳು ಮಾತ್ರ ಇದಾವೆ. ಅದರಲ್ಲಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನ ಮಾಡ್ಲಿಕ್ಕೆ ಯಾವ್ಯಾವ ಬಟನ್ಸ್ಗಳನ್ನು ಎಷ್ಟೆಷ್ಟು ಸರಿ ಒತ್ತಬೇಕು ಅಂತೇಳಿ. ಬಟ್ ಕಂಡೀಷನ್ಸ್ ಇದೆ, 30 ಬಾರಿ ಅಷ್ಟೇ ಒತ್ತಬೇಕು. ನೀವು ಎಷ್ಟು ಸರಿ ಯಾವ ನಂಬರ್ನ ಎಷ್ಟು ಸರಿ ಬೇಕಾದ್ರೂ ಪ್ರೆಸ್ ಮಾಡ್ಬೋದು. ಟೋಟಲ್ ನಾವು 30 ಟೈಮ್ಸ್ ಮಾತ್ರ ಆ ಬಟನ್ಸ್ಗಳನ್ನ ಪ್ರೆಸ್ ಮಾಡಬೇಕು ಅಂತೇಳಿ. ನೋಡೋಣ ಈ ಲೆಕ್ಕನ ಯಾವ ರೀತಿ ವಿಶ್ಲೇಷಣೆ ಮಾಡೋದು. ನೋಡಿ, ಮೊದಲಿಗೆ ನಾವು ತಿಳ್ಕೋಬೇಕು, 3 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು? 999. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 100. ಅವನು ಏನ್ ಹೇಳ್ತಾನೆ? 999 3 ಅಂಕಿ ಅತಿ ದೊಡ್ಡ ಸಂಖ್ಯೆ. ಈಗ ನಾವು 999ಅನ್ನೇ ಮಾಡಬೇಕು, ಅಥವಾ 999ಗಿಂತ ಸ್ವಲ್ಪ ಚಿಕ್ಕದಾರೋ ಆಗಿರ್ಬೇಕು. ಸೊ 999ಗಿಂತ ದೊಡ್ಡ ಸಂಖ್ಯೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅವರು ಕೊಟ್ಟಿರ್ತಕ್ಕಂಥ ಬಟನ್ಸ್ಗಳು ಯಾವ್ದಿದಾವೆ? 1 ಇದೆ, 10 ಇದೆ, 100 ಇದೆ, 1000 ಇದೆ, 10,000 ಇದೆ, ಲಕ್ಷ ಮುಂದ್ಗಡೆ ಬರ್ತವೆ. ಈಗ ಅವು ಕೂಡ ನಮಗೆ ಯೂಸ್ ಬರಲ್ಲ. 1, 10, 100 ಇವುಗಳನ್ನೇ ಬಳಸ್ಕೋಬೇಕು. ಯಾಕಂದ್ರೆ 1000 ಬಳಸ್ಕೊಳಕ್ಕಾಗಲ್ಲ. ಅತಿ ದೊಡ್ಡ ಸಂಖ್ಯೆ 999. 1, 10, 100 ಈ 3 ಬಟನ್ಸ್ ಗಳನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾವು 3 ಅಂಕಿ ಅತಿ ದೊಡ್ಡ ಸಂಖ್ಯೆಯನ್ನ ಪಡಿಬೇಕು. ಅಂದ್ರೆ ಅದು 999 ಆಗಿರ್ಬೋದು, ಅಥವಾ 999ಗಿಂತ ಚಿಕ್ಕದಾಗಬಹುದು. ಈ ಒಂದು ಕಂಡೀಷನ್ಸ್ ಒಳಗಡೆ ಅದನ್ನ ನೋಡ್ತಾ ಹೋಗೋಣ ನಾವು. ನೋಡಿ, ಈಗ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ 999. ಅದನ್ನು ಪಡೆಯೋದಿಕ್ಕೆ ನೋಡಿ, 9 ಬಾರಿ 100, 9 ಬಾರಿ 10, 9 ಬಾರಿ 1 ಅಂದ್ರೆ 990, ಆಗುತ್ತೆ. ಆದ್ರೆ ಆಗ ಒಟ್ಟು ಒತ್ತುವಿಕೆಗಳು ಎಷ್ಟು? 9, 9, 9, 27 ಆಗುತ್ತೆ. 27 ಸರ್, ನಾವು 999ಅನ್ನೇ ಪಡಿಬೇಕು ಈ 3 ಅಂಕಿಯ ಬಟನ್ಸ್ಗಳನ್ನ ಇಟ್ಕೊಂಡು. ಅಂದ್ರೆ ಅದು ಕಂಡೀಷನ್ಸ್ ಏನಾಗುತ್ತೆ? ಬರೀ 27 ಸರಿ ಮಾತ್ರ ಪ್ರೆಸ್ ಮಾಡ್ಲಿಕ್ಕೆ ಆಗುತ್ತೆ ಬಟನ್ಸ್. ನಮ್ಮ ಕಂಡೀಷನ್ ಏನೋ 30 ಸರಿ ಪ್ರೆಸ್ ಮಾಡಬೇಕು. ಹಾಗಾಗಿ 999ಅನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. 999ಕ್ಕಿಂತ ಕಡಿಮೆ ಬರಬೇಕು ಅಂತ ಇದರ ಅರ್ಥ. ಆದ್ರೆ ನಮಗೆ ಖಂಡಿತವಾಗಿ 30 ಒತ್ತುವಿಕೆಗಳು ಬೇಕು. ಇನ್ನೂ 3 ಒತ್ತುವಿಕೆಗಳು ಬಾಕಿ ಇವೆ, ಅಂದ್ರೆ ಬಟನ್ ಪ್ರೆಸ್ ಮಾಡೋದು. ನಾವು ಉಳಿದ 3 ಒತ್ತುವಿಕೆಗಳನ್ನು 10 ಅಥವಾ 1 ಸೇರಿಸಿದರೆ ಅದು 4 ಅಂಕಿಯಾಗಿ ಬದಲಾಗತ್ತೆ. ಈಗ ನಾವು ನೋಡಿ, ಈಗ ಯಾವುದು 999, ಈಗ ಇನ್ನೂ 3 ಬೇಕು ಅಂದ್ರೆ ನಾನು 1 ಇನ್ನು 3 ಸರಿ ಒತ್ತೀನಿ ಅಂತ ಅಂದ್ರೆ ಅದೇನಾಗುತ್ತೆ? 999 ಕ್ರಾಸ್ ಮಾಡಿ 1000 ಮೇಲೆ ಹೋಗುತ್ತೆ. ಆಗ 1000 ಅಂತಕ್ಕಂಥದ್ದು 4 ಅಂಕಿ ಸಂಖ್ಯೆ ಆಗತ್ತೆ. ಕಂಡೀಷನ್ ಏನಿದೆ? 3 ಅಂಕಿ ಸಂಖ್ಯೆ ಆಗ್ಬೇಕಾಗಿರೋದು. ಸೊ ನಾವೀಗ ಏನ್ ಮಾಡ್ಬೇಕು? ಹಾಗಾಗಿ ಸಂಖ್ಯೆ 3 ಅಂಕಿಯಲ್ಲಿ ಗರಿಷ್ಠವಾಗಿ ಉಳಿಯಬೇಕಾದ್ರೆ ಒಟ್ಟು ಮೌಲ್ಯ 999 ಆಗಲು ಸಾಧ್ಯವಿಲ್ಲ. 999 ಆಗಲು ಸಾಧ್ಯವಿಲ್ಲ. 3 ಅಂಕಿಯಲ್ಲಿ ಅತ್ಯಂತ ಗರಿಷ್ಠ ಮೌಲ್ಯ ಕೊಡುವ ಸರಿಯಾದ ಸಂಯೋಜನೆ. ನೋಡಿ, ಈಗ ಅರ್ಥ ಆಗ್ತಿದೆಯಲ್ಲ ನಮಗೆ? 9 ಬಾರಿ 100 ಒತ್ತೋಣ, 900 ಆಯ್ತು. 8 ಬಾರಿ 10 ಪ್ರೆಸ್ ಮಾಡೋಣ, 80 ಆಯ್ತು. ಅಲ್ಲಿಗೆ ಎಷ್ಟಾಯ್ತು? 9, 8, 9, 7, 18, 17 ಬಾರಿ ಆಯ್ತು. 17. ಸೊ 30 ಮೈನಸ್ 17, ಅಲ್ಲಿಗೆ ಇನ್ನು 13 ಬರಬೇಕು. 13 ಬಾರಿ 1 ಒತ್ತುವ. ಅರ್ಥ ಆಗ್ತಿದೆಯಾ? ಈಗ 9, 8, 13 ಸೇರಿಸಿ 30 ಆಗುತ್ತೆ. ಅಲ್ಲಿಗೆ ಒಂದು ಕಂಡೀಷನ್ ಫುಲ್ಫಿಲ್ ಆಯ್ತು. 30 ಸಾರಿ ಬಟನ್ ಪ್ರೆಸ್ ಮಾಡಿದ್ವಿ. 980, 13, 980 ಪ್ಲಸ್ 10, 990, ಅಲ್ಲಿಗೆ 993 ಆಯ್ತು. ಬಹುಶಃ ಈ ಕಂಡೀಷನ್ಸ್ ನಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆನ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು 993, 30 ಬಾರಿ ಪ್ರೆಸ್ ಮಾಡೋದ್ರ ಮೂಲಕ. ಇನ್ನೊಂದೇನು? ಅದೇ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನ ಮಾಡಿ ಅಂತೀವಿ. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 100. ಅಂದ್ರೆ ನಮ್ಮ ಸಂಖ್ಯೆ ಇಲ್ಲ 100 ಆಗಿರ್ಬೇಕು, ಇಲ್ಲ 100ಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ಅದಕ್ಕೆ ನೋಡಿ, ನಾವಿಲ್ಲಿ ಏನ್ ಮಾಡ್ತೀವಿ? 10ರ ಗುಂಡಿಯನ್ನು ಒತ್ತುವ ಸಂಖ್ಯೆ 8, 8 × 80.
ಏಕೆಂದ್ರೆ ಇಲ್ಲಿ ನಾವು ಇಂದಿನ ಅತಿ ದೊಡ್ಡ ಸಂಖ್ಯೆಯನ್ನು ಮಾಡ್ಬೇಕಾದ್ರೆ 1, 10 ಮತ್ತು 100 ತೆಗೆದುಕೊಂಡಿದ್ವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ 100 ತೆಗೆದುಕೊಳ್ಳಕ್ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ, 3 ಅಂಕೆ ಅತಿ ಚಿಕ್ಕ ಸಂಖ್ಯೆ 100 ಆಗಿರೋದ್ರಿಂದ 100 ಒಂದ್ಸರಿ ಓದ್ಬಿಟ್ರೆ ಮುಗಿದೋತು. ಸೊ ಆಗಲ್ಲ. ಹಾಗಾಗಿ ನಾವೀಗ 1 ಮತ್ತು 10 ತೆಗೆದುಕೊಳ್ಳೋಣ. 10ರ ಗುಂಡಿಯನ್ನು ಒತ್ತುವ ಸಂಖ್ಯೆ 8. ಅದನ್ನ 10 8 ಸಾರಿ ಪ್ರೆಸ್ ಮಾಡಿದ್ರೆ 80 ಬಂತು. 1ರ ಗುಂಡಿಯನ್ನು ಒತ್ತುವುದು 22 ಸಾರಿ ಓದ್ತಿದೆ. 8 + 22 30 ಆಗುತ್ತೆ. ಅಲ್ಲಿಗೆ ಒಂದು ಕಂಡೀಷನ್ ಫುಲ್ಫಿಲ್ ಆಗುತ್ತೆ. ಒಟ್ಟು ಒತ್ತುವಿಕೆ 22 + 8 30 ಆಯಿತು. ಅಲ್ಲಿಗೆ ನಮಗೆ ಬಂದಂಥ ಒಟ್ಟು ಉತ್ತರ ಎಷ್ಟಾಗುತ್ತೆ? 102. ಹಾಗಾಗಿ 3 ಅಂಕಿ ಅತಿ ಚಿಕ್ಕ ಸಂಖ್ಯೆ. ಈ ಕಂಡೀಷನ್ಸ್ನ ಫಾಲೋ ಮಾಡ್ಕೊಂಡು 102 ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಎರಡನೇ ಲೆಕ್ಕ 997 25 ಬಾರಿ ಗುಂಡಿ ಒತ್ತುವುದರಿಂದ ಮಾಡಬಹುದು. 997 25 ಬಾರಿ ಬೇರೆ ಬೇರೆ ಗುಂಡಿಗಳನ್ನು ಒತ್ತೋದ್ರ ಮೂಲಕ ಮಾಡಬಹುದು ಅಂತ ಹೇಳಿದರೆ, ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತೋದ್ರಿಂದ, ಗುಂಡಿಗಳನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತೋದ್ರಿಂದ 997 ಮಾಡಬಹುದಾ ಅಂತೇಳಿ. 25 ಬಾರಿ ಗುಂಡಿಯನ್ನು ಪ್ರೆಸ್ ಮಾಡಿ 997 ಮಾಡಿದೀವಿ. ಈ 25ಕ್ಕಿಂತ ಬೇರೆ ಬೇರೆ ನಂಬರ್ಗಳಲ್ಲಿ 25 ಇಲ್ಲ 30 ಆಗೋದು, 35 ಆಗ್ಬೋದು, ಅಲ್ಲಿ 20 ಆಗೋದು, ಈ ರೀತಿ ಗುಂಡಿಗಳನ್ನು ಪ್ರೆಸ್ ಮಾಡೋದ್ರ ಮೂಲಕ 997 ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಎಸ್, ನಾವು ಮಾಡಬಹುದು. ನೋಡಿ, ಫಾರ್ ಎಕ್ಸಾಂಪಲ್ 8, ಈಗ 100 8 ಸಾರಿ ಪ್ರೆಸ್ ಮಾಡಿರ್ತೀವಿ, 800 ಬರುತ್ತೆ. 10 19 ಸಾರಿ ಪ್ರೆಸ್ ಮಾಡ್ತೀವಿ, 190 ಬರುತ್ತೆ. 1 7 ಸಾರಿ ಪ್ರೆಸ್ ಮಾಡ್ತೀವಿ, 7 800 1 900 997 997 ಬಂತು. ಅಲ್ಲಿಗೆ ಎಷ್ಟಾಯ್ತು? 8 19 7 19 8 27 34 34 ಬಾರಿ ಪ್ರೆಸ್ ಮಾಡೋದ್ರ ಮೂಲಕನೂ ಕೂಡ ಮೊದಲ ಸಂದರ್ಭದಲ್ಲಿ ಎಷ್ಟು ಮಾಡಿದ್ರು? 25 ಬಾರಿ ಪ್ರೆಸ್ ಮಾಡಿ 997 ತರಿಸಿದ್ರು. ನಾವಿಲ್ಲಿ 34 ಬಾರಿ ಪ್ರೆಸ್ ಮಾಡೋದ್ರ ಮೂಲಕ ನಾವು 997 ಕೂಡ ಮಾಡ್ಬೋದು. ಇದೇ ರೀತಿ ಇದು 934 34 ಟೈಮ್ಸೇ ಅಂತಲ್ಲ, ಬೇರೆ ಬೇರೆ ನಂಬರ್ನಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅಂದರೆ ಸ್ವಲ್ಪ ವಿದ್ಯಾರ್ಥಿಗಳು ಯೋಚಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಪ್ರಶ್ನೆಗಳನ್ನು ನೀಡಲಾಗಿದೆ. ಈಗ ಮುಂದಿನ ಲೆಕ್ಕ ನೋಡಿ. ಮುಂದಿನ ಲೆಕ್ಕದಲ್ಲಿ ಕ್ರಮಬದ್ಧವಾದ ಸಿಪ್ಪಿ, ಒಂದು ವಿಭಿನ್ನ ಕ್ಯಾಲ್ಕುಲೇಟರ್ ಇದೆಯಂತೆ ಸಿಪ್ಪಿ ಹತ್ರ. ನಾವು ಚಿಟ್ಟಿದಾಯಿತು, ಈಗ ಸಿಪ್ಪಿಗೆ ಬರೋಣ. ಅಲ್ಲಿಯೂ ಕೂಡ 1, 10, 100, 1000, 10,000, ಲಕ್ಷ ಅವುಗಳನ್ನು ಸಾಧ್ಯವಾದಷ್ಟು ಕನಿಷ್ಠವಾಗಿ ಬಳಸಲು ಅದು ಬಯಸುತ್ತದೆ. ಒಂದನೇ ಲೆಕ್ಕ, ಸಾಧ್ಯವಾದಷ್ಟು ಕೆಲವೇ ಗುಂಡಿಗಳನ್ನು ಒತ್ತುವುದರಿಂದ 5072 ಮತ್ತು 8300 ಈ ಸಂಖ್ಯೆಗಳನ್ನು ಹೇಗೆ ಪಡೆಯಬಹುದು ಅಂತಕ್ಕಂಥದ್ದನ್ನು ಒಂದನ್ನು ಅವ್ರು ಕೊಟ್ಟಿದ್ದಾರೆ. 5072 ಈ ಸಂಖ್ಯೆಯನ್ನು ಪಡೆಯ ಇಲ್ಲಿ ಒಂದು ಕ್ರಮವಿದೆ. ಕ್ರಮ ಒಟ್ಟು 23 ಬಾರಿ ಗುಂಡಿಗಳನ್ನು ಒತ್ತಲು ಬಳಸ್ತದೆ. ನೋಡಿ, 1000ನ್ನು 5 ಸಾರಿ, 10ನ್ನು 6 ಸಾರಿ, 1ನ್ನು 12 ಸಾರಿ ಪ್ರೆಸ್ ಮಾಡಿ ಏನಾಗುತ್ತೆ? 5072 23 ಬಾರಿಗಿಂತ ಕಡಿಮೆ ಗುಂಡಿನ ಒತ್ತುವ ಮತ್ತೊಂದು ಕ್ರಮವಿದೆಯೇ ಅಂತೇಳಿ ಇಲ್ಲಿ 23 ಸಾರಿ ಗುಂಡಿಯನ್ನು ಒತ್ತುವುದರ ಮೂಲಕ 5072 ಪಡೆಯಲಾಗಿದೆ. ಇದಕ್ಕಿಂತ ಕಡಿಮೆ ಬಟನ್ಸ್ ಅನ್ನು 23ಕ್ಕಿಂತ ಕಡಿಮೆ ಬಟನ್ಸ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಇದನ್ನು ಪಡಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ ನೋಡುವ. ನೋಡಿ, 5072 23ಕ್ಕಿಂತ ಕಡಿಮೆ ಬಾರಿ ಆ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು? ಈಗ ನೋಡಿ, ಕೋಷ್ಟಕದ ಪ್ರಕಾರ ಅಕಾರ್ಡಿಂಗ್ ಟು ದ ಟೇಬಲ್ ದ ನಂಬರ್ 5072 ಈಸ್ ಕರೆಂಟ್ಲಿ ಫಾರ್ಮ್ಡ್ ಆಸ್ ಫಾಲೋಸ್. ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ರೀತಿಯಲ್ಲಿ ನಾವು 5072 ಈ ರೀತಿ ಪಡೆಯಲಾಗಿದೆ. ಯಾವುದು? 1000 5 ಟೈಮ್ಸ್ ಪ್ರೆಸ್ ಮಾಡಿದರೆ 5000, 100 ಬಳಸಿಲ್ಲ, 10 6 ಟೈಮ್ಸ್ ಪ್ರೆಸ್ ಮಾಡಿದರೆ 60 ಆಯಿತು, 1 12 ಟೈಮ್ಸ್ ಇದು ಮಾಡಿದರೆ 12 ಆಯಿತು, ಅಲ್ಲಿ 5072 ಆಯಿತು. ಇದು ಅಲ್ಲಿ ಅವನು ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಬೇರೆ ವಿಧಾನ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. 23 ಟೈಮ್ಸ್ ಪ್ರೆಸ್ ಮಾಡಿದರೆ ಮತ್ತೊಂದು, ಅಂದರೆ ಇದಕ್ಕಿಂತ ಕಡಿಮೆ ಬಟನ್ಸ್ ಅನ್ನ ನೀವು ಪ್ರೆಸ್ ಮಾಡಿ ಪಡಿಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ. ಇಲ್ಲಿ ನೋಡಿ, ಒಂದು ಬಟನ್ ಅನ್ನು 12 ಬಾರಿ ಒತ್ತಲಾಗಿದೆ. ನಮಗೆ ತಿಳಿದಿರುವಂತೆ 10 ಬಿಡಿಗಳು ಸೇರಿದರೆ 1 10 ಆಗುತ್ತದೆ. 10 × 1 = 10. ಆದ್ದರಿಂದ 12 ಬಿಡಿಗಳಲ್ಲಿರುವ 10 ಬಿಡಿಗಳನ್ನು 1 10 ಆಗಿ ಪರಿವರ್ತಿಸಿದರೆ, ಅಂದರೆ 1ನ್ನು 12 ಸಾರಿ ಪ್ರೆಸ್ ಮಾಡೋದಕ್ಕಿಂತ ನಾವು 12ರಲ್ಲಿ ಇರ್ತಕ್ಕಂಥ 10ನ್ನು
10ಕ್ಕೆ ಶಿಫ್ಟ್ ಮಾಡಿ ಒಂದೇ ಸರಿ ಪ್ರೆಸ್ ಮಾಡಿದೆ, ಇಲ್ಲಿ 12 ಸರಿ ಪ್ರೆಸ್ ಮಾಡೋದು ತಪ್ಪುತ್ತೆ. ಸೊ ಅದನ್ನೇ ಹೇಳಿರೋದು. ಹಿಯರ್ ದ ಒನ್ ಬಟನ್ ಈಸ್ ಪ್ರೆಸ್ಡ್ 12 ಟೈಮ್ಸ್. ಆಸ್ ವಿ ನೋ 10 ones make 110. Therefore, we can convert 10 ones into 110 to minimize the process. ಹೊಸದಾಗಿ 10ರ ಸ್ಥಾನಕ್ಕೆ 6 + 1 7 ಬಾರಿ. ಅರ್ಥ ಆಗ್ತಿದೆಯಾ? ಹೆಂಗೆ? ಇಷ್ಟೇ ಇದೆ, ಈಸಿ ನೋಡಿಲಿ, ಸಿಂಪಲ್. ಈಗ ಅಷ್ಟೊಂದು ಎಕ್ಸ್ಪ್ಲನೇಷನ್ಗಿಂತಲೂ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 1000 5 ಟೈಮ್ಸ್ ಪ್ರೆಸ್ ಮಾಡಲೇಬೇಕು, ಆಯಿತು, 5000 ಆಯಿತು. 100 ಬರೋಲ್ಲ, ಓಕೆ, 0. 10 ನಾವು 7 ಟೈಮ್ಸ್ ಪ್ರೆಸ್ ಮಾಡ್ತೀವಿ. 6 ಟೈಮ್ ಇದ್ದದನ್ನ 7 ಟೈಮ್ ಪ್ರೆಸ್ ಮಾಡ್ತೀವಿ, 70 ಆಯಿತು, 5070. ಇನ್ನು ಉಳ್ಕೊಂಡದ್ದು ಎಷ್ಟು? 1 2 ಟೈಮ್ಸ್ ಮಾಡ್ತೀವಿ, ಅಲ್ಲಿಗೆ 14 ಟೈಮ್ಸ್. ಇಲ್ಲಿ ಏನು ಮಾಡಿದ್ದು, ಹಿಂದಿನ ಲೆಕ್ಕದಲ್ಲಿ ಏನು ಮಾಡಿದ್ರು, 7 6 ಟೈಮ್ಸ್ ಮಾಡಿ ಇಲ್ಲಿ 1 12 ಟೈಮ್ಸ್ ಮಾಡಿದ್ರು. ಸೊ ಇಲ್ಲಿ ಕಡಿಮೆ ಆಯಿತು. ನಾವು 14 ಟೈಮ್ಸ್ ಪ್ರೆಸ್ ಮಾಡೋದ್ರ ಮೂಲಕನೂ ಕೂಡ 5072 ಕಂಡು ಹಿಡಿಯಬಹುದು. ಸೊ ಕನ್ಕ್ಲೂಷನ್ ಈಸ್, ಬೈ ಪ್ರೆಸ್ಸಿಂಗ್ ದ ಬಟನ್ಸ್ ಫ್ಯೂವರ್ ಟೈಮ್ಸ್ ವಿ ಕ್ಯಾನ್ ಈಸಿಲಿ ಫಾರ್ಮ್ ದ ನಂಬರ್ 5072 ಇನ್ಸ್ಟೆಡ್ ಆಫ್ 23 ಟೈಮ್ಸ್. 23 ಟೈಮ್ಸ್ ಅನ್ನು ಪ್ರೆಸ್ ಮಾಡೋದ್ರ ಬದಲಾಗಿ 14 ಟೈಮ್ಸ್ ಅಲ್ಲೇ ಈ ನಂಬರ್ನ ಪಡೀಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಸ್ ಕೊಟ್ಟಿದೆ. 8300 ಕೂಡ ಇದೇ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಅಂತೇಳಿ 8300 ಸಂಖ್ಯೆನ ಬಿಡಿಸಿ ಬರೆದಾಗ ನೋಡಿ, 8300 8000 + 300 ಅಂತೇಳಿ ನಾವು ಬರಿತೀವಿ. ಅತ್ಯಂತ ಕಡಿಮೆ ಬಾರಿ ಬಟನ್ ಅನ್ನು ಒತ್ತಬೇಕು. ಇಲ್ಲಿ ಸಾಧ್ಯವಾದಷ್ಟು ಆಸ್ ಪಾಸಿಬಲ್ ಆಸ್ ನೋಡೋಣ. ಸ್ಥಾನ ಬೆಲೆಯ ಆಧಾರದ ಮೇಲೆ ಅತ್ಯಂತ ಕಡಿಮೆ ಬಾರಿ ಬಟನ್ ಅನ್ನು ಒತ್ತಿ ಈ ಸಂಖ್ಯೆಯನ್ನು ಹೀಗೆ ಪಡೆಯಬಹುದು. ಬೇಸ್ಡ್ ಆನ್ ದ ಪ್ಲೇಸ್ ವ್ಯಾಲ್ಯೂ ವಿ ಕ್ಯಾನ್ ಅಚೀವ್ ದಿಸ್ ವಿತ್ ದ ಮಿನಿಮಮ್ ನಂಬರ್ ಆಫ್ ಪ್ರೆಸಸ್ ಆಸ್ ಫಾಲೋಸ್. ನೋಡಿ, ಈಗ 1000 ಬಟನ್ ನಾವು 8 ಟೈಮ್ಸ್ ಪ್ರೆಸ್ ಮಾಡಿದಾಗ 8000 ಬರುತ್ತೆ. 100 ಬಟನ್ 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ 300 ಬರುತ್ತೆ. ಅಲ್ಲಿಗೆ 8 + 3 = 11 ಟೈಮ್ಸ್. ನೋಡಿ, ಈಗ ಅಂದ್ರೆ ಇಲ್ಲಿ 11 ಟೈಮ್ಸ್ ಪ್ರೆಸ್ ಮಾಡಿ ಅಂದ್ರೆ ಅತ್ಯಂತ ಕಡಿಮೆ ಬಟನ್ಸ್ ಬಳಸಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ನೀವು ಹೆಚ್ಚು ಬಟನ್ಸ್ ಪ್ರೆಸ್ ಮಾಡಿ ಅಂದ್ರೆ ತಲೆ ಕೆಡಿಸಿರ್ತಕ್ಕಂಥ ಅವಶ್ಯಕತೆ ಇಲ್ಲ, ಈಸಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, 1000 7 ಟೈಮ್ಸ್ ಪ್ರೆಸ್ ಮಾಡಿದ್ವಿ, 7000 ಆಯಿತು. 100 13 ಟೈಮ್ಸ್ ಪ್ರೆಸ್ ಮಾಡಿದಾಗ 1300 ಆಗುತ್ತೆ. ಆಗ 13 + 7 20 ಟೈಮ್ಸ್ ಆಗುತ್ತೆ. ನೋಡಿ, ಕನ್ಕ್ಲೂಷನ್ ಏನು? 8300 ಸಂಖ್ಯೆಯನ್ನು ಪಡೆಯಲು ಅತ್ಯಂತ ಸುಲಭ ಮತ್ತು ಕಡಿಮೆ ಬಾರಿ ಬಟನ್ ಒತ್ತುವ ವಿಧಾನ ಅಂದರೆ 1000 ಬಟನ್ 8 ಬಾರಿ ಮತ್ತು 100 ಬಟನ್ 3 ಬಾರಿ ಒತ್ತುವುದರ ಮೂಲಕ ಪಡಿಬಹುದು. ಅಂದ್ರೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ಬಟನ್ಸ್ಗಳನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ನಮಸ್ಕಾರ.